ಹಾಯ್ ವೆಲ್ಕಮ್. ಪ್ರೀವಿಯಸ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದೀರ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನೋಡೋ ಮುಂಚೆ ನೀವು ಪ್ರೀವಿಯಸ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿಲ್ಲ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಕಂಪ್ಲೀಟ್ ಆಗಿ ಪ್ರೀವಿಯಸ್ ವಿಡಿಯೋವನ್ನ ವಾಚ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಡೈರೆಕ್ಟರ್ ಬೋನಸ್ ಹೇಗೆ ಜನರೇಟ್ ಆಗುತ್ತೆ ಅಂತ ಎಕ್ಸಾಂಪಲ್ ಮುಖಾಂತರ ನಾನು ತೋರಿಸ್ತೀನಿ. ಒಂದೆರಡು ಎಕ್ಸಾಂಪಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಮತ್ತೆ ಕ್ಲಾರಿಟಿ ಸಿಗುತ್ತೆ. ಟೋಟಲ್ ಆಗಿ ನಿಮಗೆ ಎಷ್ಟು ಇನ್ಕಮ್ ಬೇಕು ಅನ್ನೋದನ್ನ ನೀವೇ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ವಾಲ್ಯೂಮ್ ಬೇಕು ಅನ್ನೋದನ್ನ ನೀವೇ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡಿದಾಗ ಮಾತ್ರ ನಿಮ್ಮ ಇನ್ಕಮ್ ಅನ್ನ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಇದು ಫಿಕ್ಸ್ಡ್ ಇನ್ಕಮ್ ಅಂತಿರೋದಿಲ್ಲ. ನೀವು ಯಾವ ರೀತಿ ವಾಲ್ಯೂಮ್ ಮಾಡ್ತೀರಿ, ಹೇಗೆ ಅದನ್ನ ಗ್ರೋತ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ಡೈರೆಕ್ಟರ್ ಬೋನಸ್ ಹೇಗೆ ಬರುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಡ್ತೀನಿ. ಡೈರೆಕ್ಟರ್ ಬೋನಸ್, ಸೊ ನಿಮಗೆ ಆಫ್ಟರ್ ಡೈರೆಕ್ಟರ್ ನೀವು ಇನ್ ಕೇಸ್ 1 ಮಂತ್ ಅಲ್ಲಿ ರೀಚ್ ಆಗ್ತೀರಾ ಅಂತಂದ್ರೆ ನೀವು ಮೋರ್ ಪಿ ಜಿ ಬಿ ಇಸ್ ಈಕ್ವಲ್ ಟು ಮೋರ್ ಇನ್ಕಮ್. ನಿಮ್ಗೆ ಜಾಸ್ತಿ ಇನ್ಕಮ್ ಬೇಕಾ, ನೀವು ಪಿ ಜಿ ಬಿ ವಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು. ರಿಕ್ವೈರ್ಡ್ ಪಿ ಜಿ ಬಿ ವಿ ಟೈಟಲ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡ್ರೆ ಅಷ್ಟೇ ಬರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದನ್ನ ಜಸ್ಟ್ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಇವಾಗ ನಿಮ್ಮ ಟೀಮ್ ಅಲ್ಲಿ ನೀವೆಷ್ಟು ಬೇಕಾದ್ರೂ ಸ್ಪಾನ್ಸರ್ ಮಾಡಿ, ನಾನೊಂದು 5 ಮೆಂಬರ್ಸ್ ನಿಮ್ದು ಡೈರೆಕ್ಟ್ ಸ್ಪಾನ್ಸರ್ ಇದೆ ಅಂತ ಜಸ್ಟ್ ಒಂದು ಕ್ಲಾರಿಟಿ ಕೊಡ್ತೀನಿ. ಇವರೊಂದು 2% ಅಲ್ಲಿ ಇದ್ದಾರೆ, ಇವರೊಂದು 3% ಅಲ್ಲಿ ಇದ್ದಾರೆ, ಇವರೊಂದು 4% ಅಲ್ಲಿ ಇದ್ದಾರೆ, ಇವರೊಂದು 5% ಅಲ್ಲಿ ಇದ್ದಾರೆ, ಇವರೊಂದು 2% ಇದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಇವರ ಅಂಡರಲ್ಲಿ ಬಿಸ್ನೆಸ್ ಬಂದಿದೆ. ಓಕೆನಾ? ಎಂಟೈರ್ ನೀವು ನಿಮ್ಮ ಟೋಟಲ್ ವಾಲ್ಯೂಮ್ 40,000 ಬಂದಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, 40,000 GBV ಬಂದಿದೆ ಅಂದ್ರೆ ನಿಮ್ಮ ಟೋಟಲ್ PGPV ಎಷ್ಟಾಯ್ತು? ನೀವು ಡೈರೆಕ್ಟರ್ ಅಂತ ರೀಚ್ ಆಗಿದ್ದೀರಾ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಇದು. ಓಕೆ, 40,000 ನಿಮ್ದು PGPV ಆಗಿದೆ, ಟೋಟಲ್ PGPV ಆಗಿದೆ ಇನ್ನ ಮಂತ್ ಅಲ್ಲಿ. ಸೊ ಅವಾಗ ನಿಮಗೆ ಯಾವ ರೀತಿ ಇನ್ಕಮ್ ಜನರೇಟ್ ಆಗುತ್ತೆ, ಯಾವ ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಡ್ತೀನಿ. ಸೊ ಫಸ್ಟಿಗೆ ನಿಮಗೆ ಬರುವಂತದ್ದು ಡೈರೆಕ್ಟರ್ ಬೋನಸ್, ಮೋರ್ PGB ಇಸ್ ಈಕ್ವಲ್ ಟು ಮೋರ್ ಇನ್ಕಮ್. ಓಕೆ, ಟೈಟಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರಿಕ್ವೈರ್ಡ್ PGB ಎಷ್ಟು ಅಂತ. ಆಫ್ಟರ್ ಡೈರೆಕ್ಟರ್ ಆದ ನಂತರ ನಿಮ್ಗೆ ಜಾಸ್ತಿ ಇನ್ಕಮ್ ಬರಬೇಕು ಅಂತಂದ್ರೆ ನೀವು ಮೋರ್ PGB ಕಡೆ ಫೋಕಸ್ ಮಾಡಬೇಕು. ಇವಾಗ ನಿಮ್ದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, 40,000 PGBV 40,000 PGBV ಆಗಿದೆ. ಜಸ್ಟ್ ಇಷ್ಟಾಗಿ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಅವಾಗ ಆನಂತರ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು PGB ನೀವು ಮಂತ್ಲಿ ಜಾಸ್ತಿ ಮಾಡ್ಬೇಕು ಅಂತ. ನೆಕ್ಸ್ಟ್ ನಿಮಗೆ ಸೆಲ್ಫ್ ಫಸ್ಟ್ ಗೆ ಬರುವಂತದ್ದು ಡೈರೆಕ್ಟರ್ ಬೋನಸ್. ಇದು ನಿಮ್ಮ ಸೆಲ್ಫ್ PG ಮೇಲೆ 7% ಬರುತ್ತೆ. ಎಷ್ಟಾಯ್ತು ಅಂತ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಬರುವಂತದ್ದು ಡೈರೆಕ್ಟರ್ ಬೋನಸ್ ಅಲ್ಲ, ಅದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ 40,000 ಇಂಟು 7%. ಸೆಲ್ಫ್ ಮೇಲೆ 7% ಬರುತ್ತೆ ಡೈರೆಕ್ಟರ್ಗೆ, 2,800 ಬರುತ್ತೆ. ಇದು ಡೈರೆಕ್ಟರ್ ಬೋನಸ್ ಅಲ್ಲ, ಇದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಇದರ ಮೇಲೆ ನಿಮಗೆ ಬೇರೆ ಇನ್ಕಮ್ ಜನರೇಟ್ ಆಗುತ್ತೆ. ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಇದರ ಮೇಲೆ ನಿಮಗೆ ಬೇರೆ ಇನ್ಕಮ್ ಬರುವಂತದ್ದು. ಸೊ ಪ್ರತಿಯೊಂದಕ್ಕೂ ಕೂಡ ಇಂಡೆಕ್ಸ್ ವ್ಯಾಲ್ಯೂ ಇದೆ, ಇದು ಮಂತ್ಲಿ ಚೇಂಜ್ ಆಗುತ್ತೆ. ಸೊ ಡೈರೆಕ್ಟರ್ಗೆ ಬಂದು, ಸೊ ಇಲ್ಲಿ ಬರೀತೀನಿ ನೋಡಿ, ಡೈರೆಕ್ಟರ್ ಬೋನಸ್ಗೆ ಬಂದು 0.83 ಪೈಸೆ ಇದೆ. ಆಮೇಲೆ ಡೈರೆಕ್ಟರ್ಗೆ ನೆಕ್ಸ್ಟ್ ಬರೋದು ವೆಹಿಕಲ್ ಬೋನಸ್, ಇದು ಇಂಡೆಕ್ಸ್ ವ್ಯಾಲ್ಯೂ, ಇದು ಮಂತ್ಲಿ ಕಂಪನಿಯ ಪ್ರಾಫಿಟ್ ಮೇಲೆ ಸಿಗುವಂತದ್ದು, ಇದು ವೇರಿ ಆಗ್ತಾ ಇರುತ್ತೆ. ಇದರ ಮೇಲೆ ನಿಮ್ಗೆ ಇನ್ಕಮ್, ನಿಮ್ಮ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಎಷ್ಟಾಗುತ್ತೆ ಅದು ಸಿಗ್ಬೇಕಾದ್ರೆ PGB ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. PGB ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ. ವೆಹಿಕಲ್ ಬೋನಸ್ ಇದು ಕರೆಂಟ್ ನಾನು ಇಂಡೆಕ್ಸ್ ವ್ಯಾಲ್ಯೂ ತಗೊಂಡಿದ್ದೀನಿ, 78 ಇದೆ ವೆಹಿಕಲ್ ಬೋನಸ್ ಇದು. ಹಾಗೇನೆ ನ್ಯಾಷನಲ್ ಟ್ರಾವೆಲ್ ಬೋನಸ್ 0.64 ಇದೆ. ಲೆಕ್ಕ ಮಾಡಿದ್ರೆ ನಿಮಗೆ ಡೈರೆಕ್ಟರ್ ಅಲ್ಲಿ ನಿಮ್ಮ ಎಂಟರ್ ಪಾಯಿಂಟ್ಸ್ ಮೇಲೆ ಎಷ್ಟು ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಪಾಯಿಂಟ್ಸ್ ಮೇಲೆ 2.25 ರೂಪೀಸ್ ಸಿಗುತ್ತೆ. ಇದು ನಿಮ್ಗೆ ಸಣ್ಣ ಅಂತ ಅನ್ಸ್ಬೋದು, ನಿಮ್ PGB ಪಾಯಿಂಟ್ಸ್ ಜಾಸ್ತಿ ಆದ್ರೆ ಎಲ್ಲ ಇನ್ಕಮ್ ವೇರಿ ಆಗುತ್ತೆ. ಡೈರೆಕ್ಟರ್ಗೆ ಡೈರೆಕ್ಟರ್ ಬೋನಸ್, ವೆಹಿಕಲ್ ಬೋನಸ್, ನ್ಯಾಷನಲ್ ಟ್ರಾವೆಲ್ ಬೋನಸ್ ಸಿಗುತ್ತೆ. ಹಾಗೇನೆ ಪ್ರೋಗ್ರೆಷನ್ ಬೋನಸ್ ಅಡಿಷನಲ್ ಆಡ್ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು
ಯಾವ್ದಂತಂದ್ರೆ ವೆಹಿಕಲ್ ಬೋನಸ್. ಇದು ಕ್ಯಾಲ್ಕುಲೇಟ್ ಆಗುವಂತದ್ದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಎಷ್ಟಿದೆ, 2800 ಇದೆ. ಓಕೆ, 2800 ಇದರ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ, 0.78 ಪೈಸೆ. ಹಾಗಾದ್ರೆ ಲೆಕ್ಕ ಹಾಕಿ ನಿಮ್ಗೆ ವೆಹಿಕಲ್ ಬೋನಸ್ ಇಷ್ಟು PGB ಮೇಲೆ ಎಷ್ಟು ಬರುತ್ತೆ ಅಂತ. ಆಲ್ಮೋಸ್ಟ್ ನಿಮಗೆ 2184 ಬಂದು ನಿಮಗೆ ವೆಹಿಕಲ್ ಬೋನಸ್ ಬಂತು. ಇಂಡೆಕ್ಸ್ ವ್ಯಾಲ್ಯೂ ಆಲ್ರೆಡಿ ನಿಮಗೆ ಡೈರೆಕ್ಟರ್ ಇದು ಗೊತ್ತಾಗಿದೆ. ಡೈರೆಕ್ಟರ್ ಬೋನಸ್ ಇಂಡೆಕ್ಸ್ ವ್ಯಾಲ್ಯೂ ಬಂದು ಎಷ್ಟಿದೆ ನೋಡಿ, 2800 ಡೈರೆಕ್ಟರ್ ಪಾಯಿಂಟ್ಸ್ ಗೆ ಡೈರೆಕ್ಟರ್ ಬೋನಸ್ ಇಂಡೆಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಅವಾಗ ಸಿಗುವಂತದ್ದು ಬೋನಸ್. ಓಕೆ, ಫಸ್ಟ್ ನಾವು ತೆಗೆಯುವಂತದ್ದು ಪಾಯಿಂಟ್ಸ್, ಆ ನಂತರ ಇಂಡೆಕ್ಸ್ ಗೆ ಮಲ್ಟಿಪ್ಲೈ ಆದ್ರೆ ಅದು ಸಿಗುವಂತದ್ದು ಬೋನಸ್. ಸೊ 0.83 2324. ಹಾಗೆ ನ್ಯಾಷನಲ್ ಟ್ರಾವೆಲ್ ಬೋನಸ್ ಇದು ನಿಮಗೆ ಸೆಲ್ಫ್ BGB ಮೇಲೆ 6% ಸಿಗುತ್ತೆ, 7 ಅಲ್ಲ 6 ಸಿಗುವಂತದ್ದು. 40,000 PGB ಮೇಲೆ 6% ತೆಗೆದಾಗ ಬರುವಂತದ್ದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ನ್ಯಾಷನಲ್ ಟ್ರಾವೆಲ್ ಬೋನಸ್ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ, 0.64 ಇದೆ. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಬರುವಂತದ್ದು ಇನ್ಕಮ್ ಎಷ್ಟು, 1536. ಈಗ ಟೋಟಲ್ ಮಾಡಿ, ವೆಹಿಕಲ್ ಬೋನಸ್ 2184, ಡೈರೆಕ್ಟರ್ ಬೋನಸ್ 2224, ಹಾಗೇನೆ ನ್ಯಾಷನಲ್ ಟ್ರಾವೆಲ್ ಬೋನಸ್. ಸೊ ಟೋಟಲ್ ಮಾಡಿದಾಗ 40,000 PGBಗೆ ಆಲ್ಮೋಸ್ಟ್ 6,000 ಪ್ಲಸ್ ಪ್ರೋಗ್ರೆಷನ್ ಬೋನಸ್ ಸೇರಿದ್ರೆ 6,500 ಇನ್ಕಮ್ ಆಗುತ್ತೆ. ಇದನ್ನ ನೀವು ಕಣ್ಣು ಮುಚ್ಚಿ ಸ್ಕಿಲ್ ಕಲಿತ್ರೆ ಈಸಿಯಾಗಿ ಮಾಡ್ಬೋದು. ಮನೇಲಿ ಕೂತ್ಕೊಂಡು 10K ಅಂತೂ ಈಸಿ ಮಾಡ್ಬೋದು. ಇವಾಗ ನಾನು PGBB ನಿಮಗೆ ಜಾಸ್ತಿ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಯಾವ್ಯಾವ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಕ್ಲಾರಿಟಿ ಸಿಗುತ್ತೆ. ಸೇಮ್ ಇವಾಗ ನಾನು ಇದು 40,000 ಮಾಡಿದ್ದೆ, ನೆಕ್ಸ್ಟ್ ನಾನು ಸ್ವಲ್ಪ PGB ಜಾಸ್ತಿ ಮಾಡ್ತೀನಿ, 80,000 PGB ಮಾಡ್ತೀನಿ. ಓಕೆ, ಸೊ ಅವಾಗ ಇನ್ಕಮ್ ಬೇರೆ ಆಗುತ್ತೆ, ಎಷ್ಟಾಗುತ್ತೆ ನೋಡೋಣ. ಅದಕ್ಕೆ ನಾನು ಹೇಳಿದ್ದು ಮೋರ್ PGB = ಮೋರ್ ಇನ್ಕಮ್. ನೀವು ಡೈರೆಕ್ಟರ್ ಲೆವೆಲ್ ಅಲ್ಲಿ ಇದ್ದೀರಾ, ಓಕೆ, ಡೈರೆಕ್ಟರ್ ಲೆವೆಲ್ ಅಲ್ಲಿ ಇದ್ದೀರಿ. 80,000 PGBB ಏನಂತ ನಿಮ್ಗೆ ಅರ್ಥ ಆಗಿದೆ. ಪ್ರೀವಿಯಸ್ ವಿಡಿಯೋವನ್ನ ದಯವಿಟ್ಟು ನೋಡಿ. 80,000 PGB ಆಗಿದೆ, ಪರ್ಸನಲ್ ಸೇರಿ ಟೀಮ್ ಎಲ್ಲ ಸೇರಿ ಆಗಿದೆ. ಸೊ ಡೈರೆಕ್ಟರ್ಗೆ ಯಾವ್ದೆಲ್ಲ ಬರುತ್ತೆ, ಡೈರೆಕ್ಟರ್ ಬೋನಸ್, ವೆಹಿಕಲ್ ಬೋನಸ್, ಹಾಗೇನೆ ನ್ಯಾಷನಲ್ ಟ್ರಾವೆಲ್ ಬೋನಸ್. ಇದರ ಇಂಡೆಕ್ಸ್ ವ್ಯಾಲ್ಯೂ ನಿಮಗೆ ಅಪ್ಡೇಟ್ ಆಗುತ್ತೆ ಮಂತ್ಲಿ. ಡೈರೆಕ್ಟರ್ ಬೋನಸ್ ಇದು 0.83 ಇದೆ, ಇದು ವೇರಿಯೇಷನ್ ಆಗ್ತಾ ಇರುತ್ತೆ. ವೆಹಿಕಲ್ ಬೋನಸ್ ಇದು 0.78 ಇದೆ, ಹಾಗೆ ನ್ಯಾಷನಲ್ ಟ್ರಾವೆಲ್ ಬೋನಸ್ 0.64 ಇದೆ. ಫಸ್ಟಿಗೆ ಡೈರೆಕ್ಟರ್ ಬೋನಸ್ ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿ. ಡೈರೆಕ್ಟರ್ ಬೋನಸ್ ಎಂಟೈರ್ ನಿಮ್ಮ ಸೆಲ್ಫ್ PGB ಮೇಲೆ ಎಷ್ಟು ಸಿಗುತ್ತೆ, 7%. ಸೊ ಅವಾಗ ಸಿಗುವಂತದ್ದು ಬೋನಸ್ ಅಲ್ಲ, ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಮೇಲೆ ಎಂಟೈರ್ ನಿಮ್ಮ ಬೇರೆ ಇನ್ಕಮ್ ಕ್ಯಾಲ್ಕುಲೇಟ್ ಆಗುತ್ತೆ. 7% ತೆಗೆದಾಗ 5,600 ಇದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಇವಾಗ ನಾನು ಏನ್ ಮಾಡ್ತೀನಿ, ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಗೆ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟು ಡೈರೆಕ್ಟರ್ ಇದು 0.83. ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಸಿಗುವಂತದ್ದು ಡೈರೆಕ್ಟರ್ ಬೋನಸ್ ಇನ್ಕಮ್ ಸಿಗುತ್ತೆ. ಓಕೆ, 4,648 ನನಗೆ ಡೈರೆಕ್ಟರ್ ಬೋನಸ್ ಬಂತು. ಹಾಗೆ ನೆಕ್ಸ್ಟ್ ವೆಹಿಕಲ್ ಬೋನಸ್, ಸೇಮ್ ಡೈರೆಕ್ಟರ್ ನ ಬೋನಸ್ ಪಾಯಿಂಟ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಸೊ 5,600 ಇಂಟು ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ ವೆಹಿಕಲ್ ಬೋನಸ್ ಇದು 0.78. ಸೇಮ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ, 0.78. ಅಗೇನ್ ನಿಮಗೆ 4,368 ನಿಮ್ಗೆ ವೆಹಿಕಲ್ ಬೋನಸ್ ಬಂದಿರುತ್ತೆ. ಹಾಗೆ ನ್ಯಾಷನಲ್ ಟ್ರಾವೆಲ್ ಬೋನಸ್ ನಿಮಗೆ ನಿಮ್ಮ PGB ಮೇಲೆ ಅಗೇನ್ 7 ಸಿಕ್ಕಿರೋದಿಲ್ಲ, ಅಲ್ಲಿ 6 ಸಿಕ್ಕಿರುತ್ತೆ. ಹಾಗಾಗಿ ಸ್ವಲ್ಪ ಡೈರೆಕ್ಟರ್ ಪಾಯಿಂಟ್ಸ್ ಅನ್ನೋದು ವೇರಿ ಆಗುತ್ತೆ. 80,000 ಮೇಲೆ 6%, 4,800 ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಇದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಫಾರ್ ನ್ಯಾಷನಲ್ ಟ್ರಾವೆಲ್ ಬೋನಸ್ಗೆ. ಓಕೆ, 4,800ಗೆ ಮಲ್ಟಿಪ್ಲೈ ಮಾಡಿ ನ್ಯಾಷನಲ್ ಟ್ರಾವೆಲ್ ಬೋನಸ್ ಇಂಡೆಕ್ಸ್ ವ್ಯಾಲ್ಯೂ ಅನ್ನು, ಅವಾಗ ಸಿಗುವಂತದ್ದು ಇನ್ಕಮ್ ನ್ಯಾಷನಲ್ ಟ್ರಾವೆಲ್ ಬೋನಸ್ 0.64, 3,072.
ಇವಾಗ ನಿಮಗೆ ಡೈರೆಕ್ಟರ್ ಬೋನಸ್ ಇನ್ಕಮ್ ಗೊತ್ತಾಯ್ತು, ವೆಹಿಕಲ್ ಬೋನಸ್ ಇನ್ಕಮ್ ಗೊತ್ತಾಯ್ತು, ನ್ಯಾಷನಲ್ ಟ್ರಾವೆಲ್ ಬೋನಸ್ ಇನ್ಕಮ್ ಗೊತ್ತಾಯ್ತು. ಈಗ ಓವರ್ ಆಲ್ ಎಲ್ಲವನ್ನ ಟೋಟಲ್ ಮಾಡೋಣ. ಅವಾಗ ನಿಮ್ಮ ಟೋಟಲ್ ಬೋನಸ್ ಎಷ್ಟಾಗುತ್ತೆ ನೋಡುವ. ಪ್ಲಸ್ 4648 ಅಲ್ಲಿ ಬರೋಬ್ಬರಿ ನೀವು 12,000 ಪ್ಲಸ್ ಇನ್ಕಮ್ ಡೈರೆಕ್ಟರ್ ಲೆವೆಲ್ ಅಲ್ಲಿ ದುಡಿತೀರಿ. ಇದನ್ನ ಜಸ್ಟ್ ಫಾರ್ ನಾನು ಪ್ರೋಗ್ರೆಷನ್ ಬೋನಸ್ ಆಡ್ ಆಗಿಲ್ಲ, ಇದು ಜಸ್ಟ್ ನಿಮಗೆ ಡೈರೆಕ್ಟರ್ ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಸ್ಟೆಪ್ಸ್. ಇದು ಸೇಮ್ ನೀವು 1 ಲಕ್ಷ BGBV ಇದೇ ನೀವೇನಾದ್ರೂ 180ರಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಮಂತ್ಲಿ ನೀವು 1 ಲಕ್ಷಕ್ಕೆ 1 ಲಕ್ಷ PGBV ಗೋಲ್ ಸೆಟ್ ಮಾಡಿ. ಸೊ ಇಲ್ಲಿ ನೋಡಿ ಎಷ್ಟೆಷ್ಟು ಇನ್ಕಮ್ ವೇರಿಯೇಷನ್ ಆಗುತ್ತೆ ನೋಡೋಣ. ಓಕೆ, ಮೋರ್ PGBV ಮೋರ್ ಇನ್ಕಮ್. ಡೈರೆಕ್ಟರ್ ಅಲ್ಲೇ ನೀವು 1 ಲಕ್ಷ PGBV ಮೈಂಟೈನ್ ಮಾಡ್ಕೊಂಡ್ರಿ. 1 ಲಕ್ಷ PGBV ಮೇಲೆ 7% ಅಂತಂದ್ರೆ 7,000 ನಿಮ್ಗೆ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಆಡ್ ಆಯ್ತು. ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಸಿಕ್ತು 7,000. ಅದರ ಮೇಲೆ ಮಲ್ಟಿಪ್ಲೈ ಇಂಟು ಇಂಡೆಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ 83ಗೆ. 7,000 ಇಂಟು 83 5,810 ಬಂದು ಡೈರೆಕ್ಟರ್ ಬೋನಸ್. ನೆಕ್ಸ್ಟ್ ವೆಹಿಕಲ್ ಬೋನಸ್ ಸೇಮ್ ನಿಮ್ಮ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಅದಕ್ಕೆ ಇಂಡೆಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಅವಾಗ ಸಿಗುವಂತದ್ದು ವೆಹಿಕಲ್ ಬೋನಸ್ 5,460 ವೆಹಿಕಲ್ ಬೋನಸ್. ಸದಾದ ನಂತರ 1 ಲಕ್ಷ BGBV ಮೇಲೆ 6% ತೆಗಿರಿ. 6% ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಫಾರ್ ನ್ಯಾಷನಲ್ ಟ್ರಾವೆಲ್ ಬೋನಸ್. 6,000 ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಮೇಲೆ ಇಂಡೆಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಆವಾಗ ಸಿಗುವಂತದ್ದು ನಿಮಗೆ ನ್ಯಾಷನಲ್ ಟ್ರಾವೆಲ್ ಬೋನಸ್ 6,000 ಇಂಟು 0.64 3,840. ಇದೆಲ್ಲವೂ ಟೋಟಲ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ ಇನ್ಕಮ್ 15,000 ತನಕ ಕ್ರಾಸ್ ಆಗುತ್ತೆ. ಓಕೆ, ಸೊ ಇದಿವಾಗ ನಿಮಗೆ ಒಬ್ಬರೇ ಮಾಡಿದಾಗ ಗೊತ್ತಾಯ್ತು. ಈ ತರ ನಿಮ್ಮ ಟೀಮ್ ಅಲ್ಲಿ ಡೈರೆಕ್ಟರ್ ಕ್ರಿಯೇಟ್ ಆದಾಗ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ 2 ಟೈಮ್ಸ್ ವಾಚ್ ಮಾಡಿ, ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅರ್ಥ ಆಗದಿದ್ರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.